ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಚಾನೆಯಲ್ಲಿ ದೇವರ ವಾಕ್ಯವನ್ನ ವೀಕ್ಷಿಸುವ ಎಲ್ಲ ಆತ್ಮಿಕ ದೇವ ಜನರಿಗೂ ಕ್ರಿಸ್ತೇಸುವಿನ ನಾಮದಲ್ಲಿ ಶುಭ ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಒಂದು ಮುಂಚಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನಿಸಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನವನ್ನ ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ವೀಕ್ಷಿಸುವಂತ ದೇವ ಜನರೇ, ಯೇಸು ಸ್ವಾಮಿ ಈ 10ನೇ ಅಧ್ಯಾಯದಲ್ಲಿ ಈ 12 ಮಂದಿ ಶಿಷ್ಯರನ್ನ ಸುವಾರ್ತೆ ಸಾರ್ಲಿಕ್ಕಾಗಿ ಕಳಿಸುವಾಗ ಆತನು ಅವರಿಗೆ ಅಧಿಕಾರವನ್ನ ಕೊಟ್ಟು ಕಳಿಸುವಂತದನ್ನ ನಾವು ಗಮನಿಸ್ತೇವೆ. ಇಲ್ಲಿ ದೇವಗಳನ್ನ ಬಿಡಿಸಲಿಕ್ಕೆ, ರೋಗಿಗಳನ್ನ ವಾಸಿ ಮಾಡ್ಲಿಕ್ಕೆ, ಕುಷ್ಠರೋಗಿಯವರನ್ನ ವಾಸಿ ಮಾಡ್ಲಿಕ್ಕೆ, ಸತ್ತಂತವ್ರನ್ನ ಬದುಕಿಸಲಿಕ್ಕೆ ಪ್ರತಿಯೊಂದನ್ನ ಅಧಿಕಾರವನ್ನ ಸ್ವಾಮಿ ತನ್ನ ಸೇವಕರಿಗೆ ಅಂದ್ರೆ 12 ಮಂದಿ ಶಿಷ್ಯರಿಗೆ ಕೊಟ್ಟು ಕಳಿಸುವಂತದ್ದನ್ನ ನಾವು ನೋಡ್ತಿದ್ದೀವಿ. ಗ್ರಾಮಗಳಿಗೂ ಹಳ್ಳಿಗಳಿಗೂ ಹೋಗ್ಲಿಕ್ಕೆ ಅವರು ಅಪ್ಪಣೆ ಕೊಡ್ತಾರೆ. ಮಾತ್ರವಲ್ಲ, ಯಾವ್ದಾದ್ರು ಗ್ರಾಮಕ್ಕೆ ಹೋದ್ರೆ ನೀವು ಆ ಮನೆಯೊಳಗೆ ಇಳ್ಕೊಳ್ರಿ, ಅಥವಾ ನಿಮ್ಮನ್ನ ಮನೆಯೊಳಗೆ ಸೇರಿಸಿಕೊಳ್ಳುವವನಿಗೆ ಶುಭವಾಗಲಿ ಅಂತ ಹೇಳ್ರಿ, ಅಥವಾ ಸೇರಿಸಿಕೊಳ್ಳಿಲ್ಲಂತ ವ್ಯಕ್ತಿಯನ್ನ ನೋಡುವಾಗ ಆ ಊರು ಬಿಟ್ಟು ಬರುವಾಗ ಕಾಲಿಗೆತ್ತಿದ ಧೂಳನ್ನ ಜಾಡಿಸಿ ಬಿಡ್ರಿ, ಇದೇ ರೀತಿಯಾಗಿ ನೀವು ಮಾಡ್ರಿ ಎಂಬುದಾಗಿ 12 ಮಂದಿ ಶಿಷ್ಯರನ್ನ ಆ ಸೇವೆಗೆ ಕಳಿಸುವಾಗ ಸ್ವಾಮಿ 40ನೇ ವಚನದಲ್ಲಿ ಹೇಳುವಂತ ಒಂದು ಮಾತು ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನ ಸೇರಿಸಿಕೊಳ್ಳುವವನು ನನ್ನನ್ನ ಸೇರಿಸಿಕೊಳ್ಳುವನಾಗಿದ್ದಾನೆ, ನನ್ನನ್ನ ಸೇರಿಸಿಕೊಳ್ಳುವವನು ನನ್ನನ್ನ ಕಳಿಸಿಕೊಟ್ಟಂತ ತಂದೆಯನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ ಎಂಬುದು. ಪ್ರಿಯ ದೇವ ಜನರೇ, ನಾವು ದೇವರ ಸುವಾರ್ತೆಯನ್ನ ಸಾರುವಂತ, ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟಂತ, ದೇವರಿಂದ ಆರಿಸಲ್ಪಟ್ಟು ಸೇವೆಗಾಗಿ ನೇಮಿಸಲ್ಪಟ್ಟಂತ ಪ್ರತಿಯೊಬ್ಬ ಸೇವಕನನ್ನ ನಾವು ಸೇರಿಸಿಕೊಳ್ಳಬೇಕು. ನಮ್ಮ ಮನೆ ಒಳಗೆ ಬಂದು ಅವರು ಕಾಲಿಟ್ಟು ಪ್ರಾರ್ಥಿಸುವಾಗ ನಮಗೆ ಆಶೀರ್ವಾದ. ದೇವ್ರ ಬಗ್ಗೆ ಹೇಳ್ತದೆ, ನಿಮ್ಮನ್ನು ಯಾರಾದ್ರೂ ಮನೆಯೊಳಗೆ ಸೇರಿಸ್ಕೊಂಡ್ರೆ ಅವ್ರಿಗೆ ಶುಭವಾಗಲಿ ಎಂಬುದಾಗಿ ಹೇಳ್ರಿ. ಅವ್ರು ಯೋಗ್ಯರಾಗಿದ್ರೆ ಆ ಶುಭ ಅವ್ರಿಗೆ ಉಂಟಾಗ್ತಿಲ್ಲ ಅಂತಂದ್ರೆ ಆ ಶುಭ ತಿರುಗಿ ವಾಪಸ್ ಬರ್ತದಂತೆ. ಖಂಡಿತವಾಗಿ ಸೇವಕರುಗಳು ಮನೆ ಒಳಗೆ ಬರುವಂಥದ್ದು ನಮಗೆ ಆಶೀರ್ವಾದವಾಗಿರ್ತದೆ. ಉದಾಹರಣೆಯಾಗಿ ನಾವು ನೋಡುವಾಗ ಅನೇಕ ಅಂದ್ರೆ ಕ್ರಿಸ್ತನನ್ನ ಅರಿಯದ ತಿಳಿಯದ ಅನೇಕ ಜನಗಳು ದೇವಸ್ಥಾನಗಳಲ್ಲಿರುವಂತ ಆ ಪೂಜಾರಿಗಳನ್ನ ಅವರು ಪೂಜೆ ಮಾಡ್ಲಿಕ್ಕೆ ಮನೆಗೆ ಕರೆಸ್ಕೊಳ್ಳುವಾಗ ಅವರೆಷ್ಟೋ ಸಂತೋಷದಿಂದ ಅವರು ಕರೆಸಿಕೊಳ್ಳುವಂಥದ್ದನ್ನ ನಾವು ಗಮನಿಸ್ತೀವಿ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವರ ಮಕ್ಕಳೇ, ಅವರು ಬರುವಂಥದ್ದು ಅವ್ರಿಗೆ ಆಶೀರ್ವಾದದಿಂದಾಗಿ ಅವ್ರು ನೋಡ್ತಾರೆ. ಆದ್ರೆ ನಮ್ಮ ದೇವರ ವಾಕ್ಯ ಏನ್ ಹೇಳ್ತದೆ, ದೇವರ ಸೇವಕನು ಸೇವೆಗಾಗಿ ನಮ್ಮ ಮನೆಗೆ ಊರಿಗೆ ಬರುವಾಗ ಅವನನ್ನ ಮನೆಯೊಳಗೆ ಸೇರಿಸಿಕೊಳ್ಳುವಂಥದ್ದು ಎಷ್ಟೋ ಆಶೀರ್ವಾದ. ನೀವು ಸೇವಕರನ್ನ ಸೇರಿಸಿಕೊಳ್ಳುವುದಾದ್ರೆ ಯೇಸು ಕ್ರಿಸ್ತನನ್ನೇ ಸೇರಿಸಿಕೊಂಡಂಗೆ, ಯೇಸು ಕ್ರಿಸ್ತನನ್ನ ಸೇರಿಸಿಕೊಂಡ್ರೆ ಯೇಸು ಕ್ರಿಸ್ತನ ಕಳಿಸಿರುವ ತಂದೆಯಾದ ದೇವರನ್ನೇ ಸೇರಿಸಿಕೊಂಡ ಹಾಗೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ಅದನ್ನೇ ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನಕ್ಕೆ ನಮ್ಮ ಬೈಬಲ್ ಅನ್ನ ತೆಗೆದುಕೊಳ್ಳುವಾಗ ಅಲ್ಲಿ ಇನ್ನೂ ಮಾತುಗಳನ್ನ ಹೀಗೆ ಹೇಳ್ತದೆ: ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಅಂದನು. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು ಏನಂತ ಹೇಳಿದ್ರೆ, ನಿಮ್ಮ ಮಾತನ್ನ ಕೇಳುವವನು ನನ್ನ ಮಾತು ಕೇಳುವವನಾಗಿದ್ದಾನೆ. ನೋಡ್ರಿ, ದೇವ್ರ ಸೇವಕರು ಮನೆ ಒಳಗೆ ಬರುವಾಗ ಅವ್ರ ಮಾತುಗಳನ್ನ ಕೇಳಬೇಕು. ಅವ್ರ ಬಾಯಿಂದ ಬರುವಂತ ದೇವ್ರ ವಾಕ್ಯವನ್ನ, ಸಂದೇಶವನ್ನ ನಾವು ಕೇಳಬೇಕು. ಪ್ರಿಯ ದೇವ ಜನರೇ, ಬೆಥೆನ್ಯಕ್ಕೆ ಯೇಸು ಸ್ವಾಮಿ ಮಾರ್ಥ ಮರಿಯಳ ಮನೆಗೆ ಹೋದಾಗ ಮರಿಯಳು ಯೇಸು ಸ್ವಾಮಿಯ ಪಾದದಲ್ಲಿ ಕುಳಿತು ದೇವರ ವಾಕ್ಯವನ್ನ ಆಲಿಸ್ತಾ ಇದ್ರು.
ಹೌದು, ಇವತ್ತು ನೀವು ಸೇವಕರು ನಿಮ್ಮ ಮನೆಗೆ ಬಂದಾಗ ದೇವ ಜನರೇ, ನೀವು ಅವರನ್ನು ಬಿಟ್ಟು ಹೋಗಬಾರ್ದು. ಅವರು ನಿಮ್ಮ ಮನೆಗೆ ಬಂದು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ವಾಕ್ಯ ಹೇಳಿ, ಅವರು ನಿಮ್ಮ ಮನೆಯಿಂದ ಹೊರಡುವ ತನಕ ಅವ್ರ ಜೊತೆಗೆ ನೀವಿದ್ದು ಅವರನ್ನ ನೀವು ಸನ್ಮಾನಿಸಬೇಕು, ಸತ್ಕರಿಸಬೇಕು, ಉಪಚರಿಸಬೇಕು. ಅವ್ರ ಬಾಯಿಂದ ಬರುವ ದೇವರ ವಾಕ್ಯವನ್ನ ನೀವು ಕೇಳಬೇಕು. ಆಗ ನೀವೇನಾಗಿರ್ತೀರಿ ಅಂತ ಹೇಳಿದ್ರೆ, ನಿನ್ನ ಮಾತನ್ನ ಕೇಳುವವನು ನನ್ನ ಮಾತಂದ್ರೆ ಯೇಸು ಸ್ವಾಮಿ ಮಾತನ್ನೇ ಕೇಳ್ದಂಗೆ. ಯೇಸು ಸ್ವಾಮಿ ಮಾತು ಕೇಳ್ತಿದ್ದೀರಿ ಅಂತ ಹೇಳಿದ್ರೆ ದೇವರ ಮಾತನ್ನೇ ಕೇಳಿದ ಹಾಗೆ. ಅದರಿಂದ ಮತ್ತೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಿಮ್ಮನ್ನ ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಎಂದು. ಪ್ರಿಯ ದೇವ್ರ ಮಕ್ಕಳೇ, ಅಲಸ್ಯ ಸ್ವಭಾವ. ದೇವ್ರ ಸೇವಕರು ಬರುವಾಗ ಎಷ್ಟೋ ಜನಗಳು ದೇವ್ರ ಸೇವಕರನ್ನು ನೋಡುವಾಗ ಅಲಸ್ಯ ಭಾವದಿಂದ, ಒಂದು ಏನೋ ಬೇಕೆ ಬಿಟ್ಟಿತನದಿಂದ, ಏನೋ ಬಂದಿದ್ದಾರೆ ಹೋಗ್ತಾರೆ ಅನ್ನಂತ ಭಾವನೆಯಿಂದ, ತಿರಸ್ಕಾರ ಮನೋಭಾವನೆಯಿಂದ ನೋಡುವಂತ ಎಷ್ಟೋ ಜನರಿದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ಸೇವಕರು ಬರುವಂತದ್ದು ಅದು ಅವರ ಆಶೀರ್ವಾದಕ್ಕಾಗಿ ಅಲ್ಲ, ನಿಮ್ಮ ಕುಟುಂಬದ ಆಶೀರ್ವಾದಕ್ಕೆ, ನಿಮ್ಮ ಆಶೀರ್ವಾದಕ್ಕಾಗಿ, ನಿಮ್ಮ ಮನೆಗೆ ಪ್ರಾರ್ಥನೆ ಮಾಡ್ಲಿಕ್ಕೆ, ನಿಮ್ಮ ಕುಟುಂಬಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ, ನಿಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ, ನಿನ್ನ ಮನೆಯನ್ನು ಆಶೀರ್ವಸಲಿಕ್ಕಾಗಿ ಅವರು ಬರ್ತಾ ಇದ್ದಾರೆ. ಆದ್ರಿಂದ ನೀವು ಆ ಸೇವಕರನ್ನ ನೀವು ಸೇರಿಸಿಕೊಳ್ಳಬೇಕು, ಆ ಸೇವಕರ ಮಾತನ್ನ ಕೇಳಬೇಕು, ಆ ಸೇವಕರನ್ನ ಲಕ್ಷ್ಯ ಕೊಟ್ಟು ಜೀವಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಆಶೀರ್ವಾದ ಇಲ್ಲ. ಯಾಕಂತ ಹೇಳಿದ್ರೆ ನಿನ್ನನ್ನ ಸೇರಿಸ್ಕೊಂಡು ನನ್ನನ್ನು ಸೇರಿಸ್ಕೊಂಡಂಗೆ, ಯೇಸು ಸ್ವಾಮಿ ಸೇರಿಸ್ಕೊಂಡಂಗೆ, ಸೇವಕರ ಮಾತು ಕೇಳಿದ್ರೆ ನೀನು ದೇವರ ಯೇಸು ಸ್ವಾಮಿ ಮಾತು ಕೇಳಿದಂಗೆ, ಯೇಸು ಸ್ವಾಮಿ ಸೇವಕನ ನೀವು ಲಕ್ಷ್ಯ ಮಾಡೋದಾದ್ರೆ ಖಂಡಿತ ದೇವರನ್ನ ಲಕ್ಷ್ಯ ಮಾಡಿದಾಗ ಹಾಗೆ ಯೇಸು ಸ್ವಾಮಿನ ಎಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ಆದ್ರಿಂದ ನಾವು ಈ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ ಬಿ ಭಾಗದಿಂದ 15ನೇ ವಚನ ಎ ಭಾಗದವರೆಗೆ ನಾವು ಓದುವಾಗ, ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತದೆ. ಏನೆಂಬುದಾಗಿ ನೋಡೋದಾದ್ರೆ 14ನೇ ವಚನ ಬಿ ಭಾಗ ಹೀಗೆ ಹೇಳ್ತದೆ, ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡ್ವಿ, ಆಗ ನಮಗೆ ಶುಭವಾಯಿತು ಎಂದು ನೀವು ಅಂದುಕೊಂಡಿರಲ್ಲ. ನೋಡ್ರಿ, ಪೌಲನ್ ಹೇಳ್ತಾನೆ, ಗಲಾತ್ಯ ಸಭೆಗೆ ಹೋಗುವಾಗ, ಆ ಸೇವಕನು ಮನೆಗೆ ಹೋಗುವಾಗ ನಮ್ಮ ಮನೆಗೆ ದೇವದೂತನೇ ಬಂದನು ಎಂಬುದಾಗಿ ಅವರು ಸೇರಿಸಿಕೊಂಡಂತ, ಯೇಸು ಸ್ವಾಮಿನೇ ನಮ್ಮ ಮನೆಗೆ ಬಂದ್ರು ಎಂಬುದಾಗಿ ಅವರು ಸೇರಿಸಿಕೊಂಡ್ರು ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಈಗ ಕೇಳುವಂಥದ್ದು ಏನೋ, ಅವ್ರು ಬಂದ ಮೇಲೆ ನಮಗೆ ಗುಣವಾಯಿತು, ವಾಸಿ ಆಯ್ತು, ಸಮಾಧಾನ ಸಿಕ್ತು, ಆರೋಗ್ಯ ಸಿಕ್ತು, ಬಿಡುಗಡೆ ಆಯ್ತು, ಅದ್ಭುತ ಆಯ್ತು, ನಮಗೆ ನೆಮ್ಮದಿ ಸಿಕ್ತು ಎಂಬುದಾಗಿ ಅಂದುಕೊಂಡ್ರಲ್ಲ. ಈಗ ಶುಭ ಎಲ್ಲಿ ಹೋಯಿತು, ನಮಗೆ ಶುಭವಾಯಿತು ಅಂತ ತಿಳ್ಕೊಂಡ್ರಲ್ಲ, ಎಲ್ಲಿ ಹೋಯ್ತು ಎಂಬುದಾಗಿ ಪೌಲನಿಗೆ ಕೇಳುವಂತ ಒಂದು ಮಾತು. ಪ್ರಿಯ ದೇವರು, ಯಾಕೆ ನಾವು ಇವ್ರನ್ನ ಮಾತುಗಳನ್ನ ಕೇಳಬೇಕು, ಯಾಕೆ ಇವ್ರ ಮಾತಿಗೆ ನಾವು ಅಷ್ಟು ವಿಧೇಯರಾಗಬೇಕು ಎಂಬುದಾಗಿ ನಾವು ನೋಡುವಾಗ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಚನದಲ್ಲಿ ಒಂದು ವಾಕ್ಯ ಹೀಗೆ ಹೇಳ್ತದೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ. ನೋಡಿ, ಯಾಕೆ ಅಂತ ಹೇಳಿದ್ರೆ, ದೇವರ ಸೇವಕರು ಮನುಷ್ಯರಿಗೂ ಮತ್ತು ದೇವರಿಗೂ ಮಧ್ಯಸ್ಥರಾಗಿದ್ದಾರೆ. ಹಲ್ಲೆಲೂಯಾ. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ನಿಮಗೋಸ್ಕರವಾಗಿ ಸೇವೆ ಮಾಡ್ಲಿಕ್ಕಾಗಿ, ನಿಮ್ಮ ಮನವಿಗಳನ್ನ ದೇವರಿಗೆ ಹೇಳಲಿಕ್ಕಾಗಿ, ನಿಮ್ಮ ಪರವಾಗಿ ನಿಂತು ವಿಜ್ಞಾಪಿಸುವುದಕ್ಕೋಸ್ಕರ ದೇವರ ಸೇವಕರನ್ನ ನೇಮಿಸಿದ್ದಾರೆ. ಪ್ರತಿಯೊಂದು ದೇಶಕ್ಕೂ ಒಬ್ಬೊಬ್ಬ ರಾಯಭಾರಿಗಳು ಇರ್ತಾರೆ, ಅಂಬಾಸಿಡರ್. ಹಾಗೆಯೇ ಪ್ರಿಯ ದೇವರ ಮಕ್ಕಳು, ಇವತ್ತು ಪರಲೋಕ ರಾಜ್ಯಕ್ಕೆ, ಪರಲೋಕ ದೇಶಕ್ಕೆ, ನಮಗೂ ಭೂಲೋಕದಿಂದ ಪರಲೋಕಕ್ಕೆ ನಮ್ಮನ್ನು ನಡೆಸಲಿಕ್ಕಾಗಿ, ನಮಗೆ ಮಧ್ಯಸ್ಥಿಕೆಯಾಗಿ ಈ ಭೂಲೋಕದಲ್ಲಿ ದೇವರ ಸೇವಕರನ್ನ ಇಟ್ಟಿದ್ದಾರೆ. ಆದುದರಿಂದ ಪ್ರಿಯ ದೇವ ಜನರೇ, ದೇವರ ಸೇವಕರನ್ನು ನಿಮ್ಮ ಮನೆಯೊಳಗೆ ಸೇರಿಸಿಕೊಳ್ಳ್ರಿ. ಬರುವಾಗ ಅದನ್ನು ಸಹ ಗಮನ ಇಟ್ಟು ನೀವು ಸೇರಿಸ್ಕೊಳ್ಬೇಕು. ಅವ್ರನ್ನ ನೋಡ್ಬೇಕು, ಅವ್ರು ಒಳ್ಳೆಯವರ ಕೆಟ್ಟವರ ಎಂತವರೆಂಬುದಾಗಿ ಪರಿಶೋಧಿಸಿ ನೀವು ಅವ್ರನ್ನ ಸೇರಿಸ್ಕೊಳ್ಬೇಕು. ಮನೆಗೆ ಸೇರಿಸಿಕೊಳ್ಳುವಾಗ ಆಶೀರ್ವಾದ. ನೀವು ಯೇಸು ಸ್ವಾಮಿನೇ ಸೇರಿಸ್ಕೊಂಡಂಗೆ, ನೀವು ಅವ್ರ ಮಾತನ್ನ ಕೇಳಿದ್ರೆ ಯೇಸು ಸ್ವಾಮಿ ಮಾತು ಕೇಳ್ದಂಗೆ, ನೀವು ಅವ್ರನ್ನ ಲಕ್ಷ್ಯ ಕೊಟ್ರೆ ನೀವು ಯೇಸು ಸ್ವಾಮಿ ಮಾತಿಗೆ ಲಕ್ಷ್ಯ ಕೊಟ್ಟಂಗೆ. ಆದ್ರಿಂದ ಪೌಲನು ಹೇಳ್ತಾನೆ, ನಾನು ಬರುವಾಗ ನನ್ನನ್ನು ದೇವದೂತನಂತೆ ಕ್ರಿಸ್ತೇಸುವಿನಂತೆ ಸೇರಿಸಿಕೊಂಡು ಈಗ ನಮಗೆ ಶುಭವಾಯಿತು ಎಂದಿರಲ್ಲ ಎಂಬುದಾಗಿ. ದೇವರ ಸೇವಕರು ಬರುವಂಥದ್ದು ನಿಮಗೆ ಆಶೀರ್ವಾದ, ದೇವರ ಸೇವಕರು ಬರುವಂಥದ್ದು ಆಶೀರ್ವಾದ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಸೇವಕರನ್ನ ಸನ್ಮಾನಿಸಿರಿ, ಗೌರವಿಸಿರಿ, ಪ್ರೀತಿಸಿರಿ, ನಿಮ್ಮ ಮನೆಗೆ ಕರೀರಿ. ಇವತ್ತೆಷ್ಟೋ ಜನ ಕಣ್ಣು ಮುಂದಿರಂತ ಸೇವಕರನ್ನ ಸನ್ಮಾನಿಸಿದೆ, ದೇವರನ್ನೇ ಸನ್ಮಾನಿಸ್ತೀನಿ ಅಂತ, ಯೇಸು ಸ್ವಾಮಿ ಸನ್ಮಾನಿಸ್ತೀನಿ ಅಂತ, ಅದು ಸುಳ್ಳು. ಈ ವಾಕ್ಯದ ಪ್ರಕಾರ ನೀವು ಮೊದಲು ನಿಮ್ಮ ಸೇವಕರನ್ನ ಸನ್ಮಾನಿಸೋದಾದ್ರೆ, ಮಾತು ಕೇಳೋದಾದ್ರೆ, ಸೇರಿಸ್ಕೊಳ್ಳೋದಾದ್ರೆ ನೀವು ಯೇಸು ಸ್ವಾಮಿಯನ್ನೇ ಸೇರಿಸ್ಕೊಂಡಂಗೆ. ಇವತ್ತೆಷ್ಟೋ ಸೇವಕರು ನಿಮ್ಮಲ್ಲಿ ಹತ್ತಿರ ಇರುವಂತ, ಪಕ್ಕದಲ್ಲಿರುವಂತ ಸೇವಕರನ್ನ ಬಿಟ್ಟು ದುಬಾಯಿ, ಬೆಂಗಳೂರು, ಮೈಸೂರು, ಆಂಧ್ರ, ತಮಿಳುನಾಡು,
ಕೇರಳದಲ್ಲಿ ಇರುವಂತ ಸೇವಕರನ್ನ ಇವತ್ತು ಏನ್ ಮಾಡ್ತಾರೆ, ಅವರನ್ನ ಗೌರವಿಸಕ್ಕೆ ನೋಡ್ತೀರಿ. ಅವರು ನಿಮಗೆ ಕಷ್ಟ ಆದ್ರೆ, ನಿಮ್ಗೆ ಕಣ್ಣೀರಾದ್ರೆ, ನಿಮಗೆ ನೋವಾದ್ರೆ, ನಿಮ್ಗೆ ಬಾಧೆ ಆದ್ರೆ ಫೋನ್ ಮಾಡಿದ್ರೆ ಯಾವ ಸೇವಕನು ಬರಲ್ಲ. ನಿನ್ನ ಮನೆಗೆ ನಿನ್ನ ಪಕ್ಕದಲ್ಲಿರೋ ಸೇವಕನು ಮಾತ್ರ, ನಿನ್ನ ಸೇವಕನು ಮಾತ್ರ ಎಷ್ಟು ಟೈಮಿಗೆ ಫೋನ್ ಮಾಡಿದ್ರೆ ಅವನು ಬಂತಾನೆ, ಪ್ರಾರ್ಥನೆ ಮಾಡ್ತಾನೆ, ನಿನಗೆ ಆದರಣೆ ಪಡಿಸ್ತಾನೆ. ಕೆಲವರು ಹೇಳ್ತಾರೆ, ನಾನು ಅಲ್ಲಿಗೆ ಪತ್ರ ಬರ್ದೆ, ಇಲ್ಲಿಗೆ ಪತ್ರ ಬರ್ದೆ, ಪ್ರಾರ್ಥನೆ ಮಾಡ್ಬಿಟ್ರು ಅಂತ. ಪ್ರಿಯ ದೇವರ ಮಕ್ಕಳು, ಯಾವ ಸೇವಕನು ನಿಮಗೋಸ್ಕರವಾಗಿ ಅಲ್ಲಿ ಪ್ರೇಯರ್ ಮಾಡಲ್ಲ. ಪ್ರೇಯರ್ಗೋಸ್ಕರ ಟೀಮ್ ಇದೆ, ಅವರೇ ಪ್ರೇಯರ್ ಮಾಡ್ತಾರೆ. ಆಲ್ರೆಡಿ ನಿನ್ಗೆ ಪತ್ರ ಬರ್ಬೇಕಂತಂದ್ರೆ ಆಲ್ರೆಡಿ ಸಿಗ್ನೇಚರ್ ಮಾಡಿದಂತ, ಸೈನ್ ಮಾಡಿದಂತ ಒಂದು ಲೆಟರ್ ಇರ್ತದೆ. ಆ ಲೆಟರ್ಗೆ ಇವರೇ ಟೈಪ್ ಮಾಡಿ ನಿನ್ನ ಅಡ್ರೆಸ್ಸಿಗೆ ಕಳಿಸ್ತಾರೆ. ನಿನ್ನ ಮನೆಗೆ ನೇರ ಬರುವಂಥದ್ದು ನಿನ್ನ ಸೇವಕ, ನಿನ್ನ ಪಕ್ಕದಲ್ಲಿರುವಂತ ಸೇವಕ. ಅವನನ್ನು ಸೇರಿಸ್ಕೊ, ಅವನ ಮಾತು ಕೇಳಿ, ಅವ್ರ ಮಾತನ್ನ ಕೇಳ್ರಿ, ಅವರಿಗೆ ಲಕ್ಷ್ಯ ಕೊಡ್ರಿ, ಅವ್ರನ್ನ ಗೌರವಿಸಿ. ದೇವರು ನಿಮ್ಮನ್ನ ಆಶೀರ್ವಸ್ತಾನೆ. ನಮ್ಮ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ಅಂತ ದೇವರೇ, ಈ ವಾಕ್ಯವನ್ನು ಕೇಳಿದಂತೆ ಎಲ್ಲ ದೇವ ಜನರಲ್ಲಿ ಒಂದು ಹೊಸ ಬಲವನ್ನು ಕೊಡು. ಹೌದು ಕರ್ತಂದೆ, ಸ್ವಂದೆ ಕಣ್ಣಿಗೆ ಕಾಣುವಂತ ಸೇವಕನನ್ನು ಪ್ರೀತಿಸದೆ ಕಾಣದಿರೋ ನಿನ್ನನ್ನು ಪ್ರೀತಿಸಲಿಕ್ಕಾಗಲ್ಲ. ಅದನ್ನೇ ಈ ವಾಕ್ಯದಲ್ಲಿ ನೀವು ಹೇಳಿದಿರಿ. ನಿನ್ನ ಮಾತು ಕೇಳುವ ನನ್ನ ಮಾತು ಕೇಳ್ತಾನೆ ನಿಮ್ದಾಗಿ, ನಿನ್ನನ್ನು ಸೇರಿಸ್ಕೊಳ್ಳೋದು ನನ್ನನ್ನು ಸೇರಿಸ್ಕೊಳ್ತೀನಿ ನಿಮ್ಗೆ ಏಸಪ್ಪ ಹೇಳಿದಿರಿ. ಅನೇಕರು ಸೇವಕರಿಗೆ ಲಕ್ಷ್ಯ ಕೊಟ್ಟು ಅಪ್ಪ, ಯಾಕಂತ ಹೇಳಿದ್ರೆ ಅಪ್ಪ ಕರ್ತನಂದ ಸ್ವಾಮಿ, ನೀವು ದೇವರ ಸೇವಕರು, ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ ಹೇಳಿದಿರಲ್ಲ. ಅದನ್ನು ಗೌರವಿಸುವಂತೆ ಸಹ ಮಾಡು, ಅದಕ್ಕೆ ಸ್ಥಾನಮಾನಕ್ಕೆ ಮರ್ಯಾದೆ ಕೊಡುವಂತೆ ಸಹ ಮಾಡು, ಕೃಪೆ ಮಾಡು. ನೀನೇ ಇವರೆಲ್ಲರನ್ನು ಆಶೀರ್ವಸನ ಕೃಪೆ ಇರಲಿ, ಯೇಸು ನಾಮದಲ್ಲಿ. ಆಮೇಲೆ ಆಮೇಲೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಸಲಿ. ಆಮೇಲೆ.